ಅವರು 9 ವರ್ಷಗಳ ಕಾಲ 2008ರಿಂದ 13ರವರೆಗೆ, ಆಮೇಲೆ 19ರಿಂದ 23ರವರೆಗೆ 9 ವರ್ಷಗಳ ಕಾಲ ಸರ್ಕಾರವನ್ನು ನಡೆಸಿದ್ದಾರೆ. ಯಾವತ್ತೂ ಕೂಡ ಕರ್ನಾಟಕದ ಜನರು ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ಬಂದಿಲ್ಲ. ಕರ್ನಾಟಕದ ಜನರು ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ಬಂದಿಲ್ಲ. 2008ರಲ್ಲೂ ಕೂಡ 110 ಸ್ಥಾನಗಳನ್ನು ಗೆದ್ದರು. 2008ರಲ್ಲಿ ಎಷ್ಟು ಗೆದ್ದಿದ್ರು? 110 ಸ್ಥಾನಗಳು. ಸರ್ಕಾರ ಮಾಡಬೇಕಾದ್ರೆ ಕನಿಷ್ಠ ಒಂದು ಪಕ್ಷ 113 ಸ್ಥಾನಗಳನ್ನು ಗೆಲ್ಲಬೇಕು, ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಅವ್ರು ಗೆದ್ದಿದ್ದು ಬರೀ 110 ಸ್ಥಾನಗಳು 2008ರಲ್ಲಿ. ಆಮೇಲೆ 2023ರಲ್ಲಿ ಅವರು ಗೆದ್ದದ್ದು 104 ಸ್ಥಾನಗಳನ್ನು ಮಾತ್ರ. 104 ಸ್ಥಾನಗಳನ್ನು ಮಾತ್ರ. 2 ಬಾರಿನೂ ಕೂಡ ಅವರಿಗೆ ಸರ್ಕಾರ ಮಾಡೋಷ್ಟು ಬಹುಮತ ಬಂದಿರಲಿಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ಈ ರಾಜ್ಯದ ಜನ ಸ್ವತಂತ್ರ ಭಾರತದಲ್ಲಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ. ಕರ್ನಾಟಕದ ಜನ ಅವರು ಅಧಿಕಾರಕ್ಕೆ ಬಂದದ್ದು ಹಿಂಬಾಗಲಿನಿಂದ ಅಧಿಕಾರಕ್ಕೆ ಬಂದರು. ಜೊತೆಗೆ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು. ಒಬ್ಬೊಬ್ಬ MLAಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು. ಸುಮಾರು 25-30 ಕೋಟಿ ರೂಪಾಯಿಗಳನ್ನು ಕೊಟ್ಟು MLAಗಳನ್ನು ಖರೀದಿ ಮಾಡಿ ಕೊಂಡ್ಕೊಂಡ್ರು. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ MLAಗಳನ್ನು ಕೊಂಡ್ಕೊಳ್ಳಿಕ್ಕೆ ಹಣ ಎಲ್ಲಿಂದ ಬರ್ತು ಅವ್ರಿಗೆ? BJPಯವರು ಬಹಳ ಸಜ್ಜನರಾಗಿ ಪ್ರಾಮಾಣಿಕರಾಗಿ ಮಾತಾಡ್ತಾರೆ. ಎಲ್ಲಿಂದ ಬರ್ತು ಹಣ? ಉಪಚುನಾವಣೆಗಳನ್ನು ಮಾಡಿದ್ರು, ರಾಜೀನಾಮೆ ಕೊಟ್ಟರು MLAಗಳೆಲ್ಲ. ಉಪಚುನಾವಣೆಗಳು ಮಾಡಿದ್ರು, ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ಆ ಹಣ ಎಲ್ಲಿಂದ ಬಂತು? ಇದನ್ನ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಅವರಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಕೇಳಬೇಕು ಅಂತಕ್ಕಂಥ ಈ ಪ್ರಶ್ನೆಯನ್ನ ಕೇಳಿ ಅವರಿಗೆ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈಗ ನಮಗೆ ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ.